ಇವಾಗೊಂದು ತುಂಬ ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಖಾರ ಬಾತ್ನ ಇಂಗ್ಲೀಷಲ್ಲಿ ಏನಂತಾರೋ? ಉಪ್ಮಾ. ಗೊತ್ತಾ ಗಾಯ್ಸ್, ಇಲ್ಲಿ ಫ್ಯಾನು ಇಲ್ಲ, ಎ ಸಿನೂ ಇಲ್ಲ. ಅದೇ ಊಟಿ ಸ್ಪೆಷಲ್ಲು. ಯಾವ ರೂಮಲ್ಲೈತೆ ತೋರಿಸಿ ನೋಡೋಣ. ಆಬ್ವಿಯಸ್ಲಿ ವಿ ಆರ್ ಇನ್ ದ ವೆಕೇಶನ್ ಮೂಡ್ ಗಾಯ್ಸ್. ವಿಡಿಯೋಗೋಸ್ಕರ ಆಗ್ತಾ ನೀವು ನಿಂತ್ಕೊಂಡು ನಾನು ಹೆಂಗೆ ವಿಡಿಯೋ ಮಾಡಲಿ? ಹೆಂಗೆ ನೋಡಿ ಆನೆ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿಲ್ ಮಾಡೋಕ್ಕೆ ಊಟಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 3:30 ಎದ್ದೋಗ್ಬೇಕಾಗಿರೋದು. ಆಲ್ರೆಡಿ 4:30 ಆಗಿದೆ. 1 ಅವರ್ ಲೇಟ್ ಆಗಿಬಿಟ್ಟಿದೆ. 1 ಅವರ್ ಲೇಟ್ ಆಗಿದೆ. ಇದೆಲ್ಲ ಕಾಮನ್, ಇದು ಟ್ರಿಪ್ಪಲ್ಲಿ ಹೋದಾಗೆಲ್ಲ ಕಾಮನ್ನು. ಸೊ ಇವಾಗ ನಾವು ಜರ್ನಿ ಇವಾಗ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಬನ್ನಿ. ಪೂಜೆ ಆಯಿತು, ಎಲ್ಲ ಸೇಫಾಗಿ ಹೋಗಿ ಬರೋಣ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಆ್ಯಂಡ್ ನಮ್ಮ ಜರ್ನಿಲಿ ನಿಮ್ಮ ಹಂಪ್ಸ್ಗಳು ಇರುತ್ತೆ, ರೋಡ್ ದಿಂಡೆಗಳು ಇರುತ್ತೆ, ಕ್ರಾಸ್ಗಳು ಇರುತ್ತೆ. ಪೂಜೆ ಮಾಡೋದೆಲ್ಲ ಆಯಿತು, ಆಲ್ರೆಡಿ ಪ್ಯಾಕ್ ಮಾಡಿ. ರಕ್ಷು ಮೇಕಪ್ ಕಿಟ್ನ ಬಿಟ್ಟು ಬಂದ್ಬಿಟ್ಟವಳೆ ನೋಡಿ ಗಾಯ್ಸ್, ಹೆಂಗ್ ನೆಂದು ಹೋಗ್ಬಿಟ್ಟವ್ನಿ. ಅಪ್ಪ ದೇವಾ, ರೆಡಿನಾ ಎಲ್ಲ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಟೈಮ್ ಬಂದು 4:47. ಕಂಟೆಂಟ್ ಸಿಕ್ತು ನನಗೆ. ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತೀರಾ? ಇಲ್ಲಿ ತಿಂಡಿ ಇಲ್ಲ, ಏನಿಲ್ಲ. ಇದು 2ನೇ ಶಾಪ್ ಇದು. ಮೈಲಾರಿ ದೋಸೆಗೆ ಹೋಗಿದ್ವಿ, ಕ್ಲೋಸ್ ಆಗಿ ಹೋಗಿತ್ತು. ಇದು ಬೇರೆ ಗೂಗಲ್ ಮಾಡಿ ಹೋಟೆಲ್ ಮೈಸೂರು ರಿಫ್ರೆಶ್ಮೆಂಟ್ ಅಂತ ಬಂದಿದ್ದೀವಿ. ನೋಡೋಣ ಏನೇನಿದೆ ಅಂತ. ನಾನು ನೋಡಿಲ್ಲ ಅಜಯ್. ಬೇಡಮ್ಮ, ಮತ್ತೆ ನಿನ್ನೆ ಹೆಂಡತಿಗೆ ಮಾತ್ರ ಹೊಡಿಬೋದಾ? ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ನಾನು ಯಾವಾಗೋ ಆಗಿದ್ದೀನಿ. ಏನಿಲ್ಲ, ಅಲ್ಲ ನಾಚಿಕೆ ನೋಡಿ, ನಾಚಿಕೆ. ಬೆಳಗ್ಗೆ ಆಗ ಸ್ವಲ್ಪ ಅಜಯ್ ಬೆಳ್ಳಗ್ ಮಾಡಿ ಅವರೇ ಮಾಡೋದ್ನಾ ತಿನ್ಬೇಕು, ಹೊಟ್ಟೆ ಹಸಿ. ಮಾತಾಡ್ತೀನಿ. ಬಂತು. ಏನು ಅಲ್ಲ, ಮನೇಲಿ ಉಪ್ಪಿಟ್ಟು ಮಾಡಿದ್ರೆ ಒಂದ್ ಸ್ಪೂನು ಕೂಡ ಕೈ ಆಗಲ್ಲ. ಇಲ್ಲಿ ಹೆಂಗೆ ವಿಡಿಯೋಗೋಸ್ಕರ ಆಗ್ತಾ ನೀವು ನಿಂತ್ಕೊಂಡು ನಾನು ಹೆಂಗೆ ವಿಡಿಯೋ ಮಾಡಲಿ? ಹೆಂಗೆ ಆ ಮಧುಗೌಡನಾದ್ರೆ ನೋಡ್ತಾನೆ, ಚೆನ್ನಾಗಿರುತ್ತಲ್ಲ. ಏನ್ ಹೇಳೋದು? ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು ಗಂಡ ಹೆಂಡತಿ? ಉಪ್ಪಿಟ್ಟನ್ನ ಕನ್ನಡದಲ್ಲಿ ಏನಂತಾರೆ ಹೇಳಿ ನೋಡೋಣ. ಖಾರ ಬಾತ್. ಸೂಪರ್ ಐಸು ನೀನು. ಅಲ್ಲ, ಖಾರ ಬಾತ್ನ ಇಂಗ್ಲೀಷಲ್ಲಿ ಏನಂತಾರೋ? ಉಪ್ಮಾ. ಏನ್ ಅನ್ಸಲ್ವಾ ಐಸು? ನನ್ನ ಬಿಟ್ಟು ಹಿಂಗ್ ಕುತ್ಕೋಬೋದಾ ನಿನ್ ಮುಂದೆ? ಅನ್ಸುತ್ತೆ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಲವ್ ಮಾಡ್ತಾವ್ರೆ. ಹಲೋ ಗಾಯ್ಸ್, ಇವಾಗ ನಾವು ತಿಂಡಿ ಮಾಡಿದ್ವಿ, ಚೆನ್ನಾಗಿರ್ಲಿಲ್ಲ. ಅನ್ಸ್ಯಾಟಿಸ್ಫೈಡ್. ಎಲಿಫೆಂಟ್ಗೆ ತಿನ್ಸಕ್ ಹೋಗ್ತಾ ಇದೀವಿ. ಅದು ಎಷ್ಟು ನಿಜನೋ ಎಷ್ಟು ಗೊತ್ತಿಲ್ಲ. 8 ಗಂಟೆ ಅಷ್ಟರಲ್ಲಿ ಹೋಗ್ಬೇಕು. ನೋಡೋಣ ಆಲ್ರೆಡಿ ಎಷ್ಟು ಟೈಮ್? 7 ಗಂಟೆ ಆಲ್ರೆಡಿ. 7 ಆಗಿದೆ. ಇನ್ 1 ಅವರ್ ಅಲ್ಲಿ ಇದ್ರೆ ನಿಮ್ದು ಯಾವ್ದು ಗುರು ನಿಮ್ದು? ವೆಲ್ಕಮ್ ಟು ಬಂಡೀಪುರ ಗೈಸ್. ಇವಾಗ ಬಂಡೀಪುರ ಬಂಡೀಪುರ ಫಾರೆಸ್ಟಿಗೆ ಬಂದಿದ್ದೀವಿ. ಜಿಂಕೆ ನೋಡಿಲ್ವಾ ನೀವು? ಜಿಂಕೆ ನೋಡಿ ಖುಷಿ ಆಯ್ತು. ಸಿಗ್ತಾ ಇಲ್ಲ, ಆದ್ರೆ ಕೋತಿಗಳು ಕಾಣಿಸ್ತಾವೆ. ಇಲ್ಲೇ ಕೂತಾವೆ ಎರಡು. ಎಲ್ಲಿ ರಿಯಾಕ್ಷನ್ ಇಲ್ಲ. ಅವ್ನು ಮಾತೇ ಆಡಲ್ಲ ಕ್ಯಾಮ್ರಾ ಏನಾದ್ರೆ. ಅಲ್ಲಿ ನೋಡಿ ಗಾಯ್ಸ್, ಆನೆ. ಅಯ್ಯೋ ಐಶು, ಝೂಮ್ ಮಾಡಿ ನಾವು ತೋರ್ಸ ಐಶು. ಇದೆ ಗಾಯ್ಸ್, ಹೋಗಿ ಮುಟ್ಟಿ ಮಾತಾಡ್ಸ್ಕೊಂಬ. ಈಗ ಅಲ್ಲಿ ಮುಟ್ಟಿಸಿ ನೋಡಿ ಆನೆ. ನವಿಲು. ಓಕೆ,
ಫುಲ್ ಒಳಗಡೆ ವಂದನೆಗಳು. ಏನೇನ್ ನೋಡಿದ್ರಿ? ಆನೆ ಒಂದೇ ನೋಡಿದ್ದು, ಅದು ಜಿಂಕೆಗಳು ನೋಡಿಲ್ವಾ? ಜಿಂಕೆ ನೀನೇ ಇದೆಯಲ್ಲ. ಅಷ್ಟು ಸ್ವರ್ಗೋಗಿತ್ತು. ನಾವಿವಾಗ ತಮಿಳ್ನಾಡು ಎಂಟ್ರಿ ಆಗ್ತಾ ಇದೀವಿ, ನೀಲಗಿರಿ ಡಿಸ್ಟಿಕ್ಗೆ. ಅದು ಏನ್ ಅಯ್ಯೋ ಕಾಡಾನೆ ಪಾಪ, ಊಟ ಸಿಕ್ಕಿಲ್ಲ, ಸಣ್ಣ ಆಗ್ಬಿಟ್ಟೈತೆ ಸಮ್ಮರ್ ಅಂತ. ತಮಿಳ್ನಾಡು ಆನೆ ಅಪ್ಪ, ತಮಿಳ್ನಾಡು ಆನೆ ಅಂತ ಬೇರೆ ಮೆನ್ಷನ್ ಮಾಡ್ತಾರೆ. ಝೂಮ್ ಮಾಡು ಝೂಮ್ ಮಾಡು. ಏನ್ ಕ್ಯೂಟ್ ಆಗಿದೆ. ಆನೆ ನೋಡ್ಬಿಟ್ವಿ ನಾವು. ಏನು ಎಲ್ಲಿಗೆ ಬಂದಿರೋದು ನಾವು? ಎಲಿಫೆಂಟ್ ಕ್ಯಾಂಪಿಂಗು. ನಮ್ಮ ಊಟ ಊಟ ಮಾಡ್ಸಕ್ ಆಯ್ತು. ಬಂದಿದ್ದೀವಿ. ಪಾಪ ಆನೆಗೂ ಊಟ ಮಾಡಿಸ್ಬೇಕಲ್ವಾ? ಬಂದಿದ್ದೀವಿ ನೋಡೋಣ. ಇದು ಮುದ್ದು. ಇವಾಗ ನಾವು ಎಲಿಫೆಂಟ್ ಫೀಡಿಂಗ್ ಬಂದಿದ್ದೀವಿ. ಎಲ್ಲಿ ಅಂದರೆ ಮುದ್ದುಮಲೈ ಟೈಗರ್ ರಿಸರ್ವ್ ಅಂತ ಏನೋ ಇಲ್ಲಿ ಬಂದಿರೋದು. ಆ್ಯಂಡ್ ಇಲ್ಲಿ ಟಿಕೆಟ್ ತೊಗೊಂಡ್ರೆ ನಮಗೆ ಫೀಡಿಂಗ್ ಮಾಡೋಕ್ಕೆ ಬಿಡಲ್ಲ, ಅವರೇ ಫೀಡ್ ಮಾಡ್ತಾರೆ. ಜಸ್ಟ್ ನಾವು ಟಿಕೆಟ್ ತೊಗೊಂಡು ನೋಡ್ಬೋದಷ್ಟೇ. ಬನ್ನಿ ನಾವು ನೋಡೋಣ ಬನ್ನಿ. ಆನೆಗಳು ನೋಡಿ ಅಲ್ಲಿ ಕ್ರೇಜಿ. ತುಂಬ ಹತ್ರದಿಂದ ಆನೆ ನೋಡಬೇಕು ಅಂತ ಆಸೆ ಇತ್ತು ಇವತ್ತು. ಇಬ್ಬಿಬ್ರು ನೋಡಿ ಗಾಯ್ಸ್, ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯ್ತು, ಇವಾಗ ಪರವಾಗಿಲ್ಲ. ವಾವ್, ಅಲ್ಲಿ 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 ಅಜಯ್ ಅಲ್ಲಿ ಇವಾಗೊಂದು ತುಂಬ ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಇವಾಗ ಎಲಿಫೆಂಟ್ ಫೀಡಿಂಗ್ ಮಾಡೋದು ನೋಡೋಕ್ಕೆ ಆಗಿಲ್ಲ ನಾವು, ದಟ್ಸ್ ಓಕೆ. ಎಲಿಫೆಂಟ್ ಆದರೂ ಹತ್ತಿರದಿಂದ ನೋಡ್ತಾ ಇದ್ದೀವಿ, ಬನ್ನಿ. ಇವಾಗ ಏನಾಯಿತು ಅಂದರೆ ಬ್ಯಾಡ್ ಇನ್ಸಿಡೆಂಟು. ಹಿಂಗೆ ಎತ್ಕೊಂಡು ರಕ್ಷಣೆ ಹಿಂಗೆ ಎತ್ಕೊಂಡಿದ್ದೀನಿ. ಅವ್ರದ್ದು ಏನೋ ಬ್ರಾಸ್ಲೆಟ್ ಹಾಕಿದ್ದಾರೆ, ಅದು ಮ್ಯಾಗ್ನೆಟ್ ಮ್ಯಾಗ್ನೆಟ್ ಇದೆ. ಅದು ಅವ್ರಿಗೆ ಅಂಟ್ಕೊಂಡ್ಬಿಟ್ಟಿದೆ. ನಾವು 10 ನಿಮಿಷ 20 ನಿಮಿಷ ನಾಯಿಗಳ ಥರ ಹುಡುಕಿದೀವಿ. ಅವಳು ಹುಡ್ಕೋದ್ಲು, ಆದರೆ ಕೈಯಲ್ಲೇ ಇಟ್ಕೊಂಡು ನಮ್ಮನ್ನು ಹುಡುಗಿಸ್ಬಿಟ್ಲಲ್ಲ. ಬಟ್ ಒಂದೇನು ಮಿಸ್ ಆಯಿತು ಅಂದರೆ ಎಲಿಫೆಂಟ್ ಫೀಡಿಂಗ್ ನೋಡೋಕ್ಕಾಗಿಲ್ಲ. ಎಲ್ಲ ಆನೆಗಳೇ ಹೊಂಟೋಯ್ತು ನಾವು ಬರೋ ಅಷ್ಟರಲ್ಲಿ. ತುಂಬ ಬೇಜಾರು. ತಾಟಿಲಿಂಗ್ ಅಂತ ಕೇಳಿರ್ತೀರ ಈ ಅಣ್ಣ, ಸುಮಾರು ಸಲ ಕುಡ್ದಿದ್ದೀನಿ ನಾನು. ಐಸು ಯಾವತ್ತೂ ಕುಡ್ದಿರ್ಲಿಲ್ಲ. ಐಸು ಹೆಂಗೈತೆ? ಸುಮಾರು ಸಲ ತಿಂದಿದ್ದೀನಿ. ಇದು ನಾರ್ಮಲ್ ಆಗಿ ತಮಿಳ್ನಾಡು ಕಡೆ ಬರೋದು. ತಮಿಳ್ನಾಡು ಕಡೆ ಬಂದಾಗೆಲ್ಲನೂ ತಿಂದಿದ್ದೀವಿ. ಐಸು ಯಾವತ್ತೂ ತಿಂದಿರಲಿಲ್ಲ. ತುಂಬ ಚೆನ್ನಾಗಿದೆ. ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಈ ಎಲೆ ಅದರೊಳಗಡೆ ಅದು ಸ್ವೀಟಾಗಿ ಏನೋ ಒಯ್ತಾರೆ, ಎಳ್ನೀರು ಥರ. ಮತ್ತು ಇದು ತಾಟಿಲಿಂಗು ತುಂಬ ಚೆನ್ನಾಗಿರುತ್ತೆ. ಅದು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ನಿಜವಾಗ್ಲೂ ಬಿಸಿಲಿಗೂ ಅದಕ್ಕೂ ಕ್ರೇಜಿ. ಲೊಕೇಶನ್ಗೆ ಬಂದ್ವಿ, ನಿಜವಾಗ್ಲೂ ಸಕ್ಕತ್ತಾಗೈತೆ. ಕಲರ್ ಆಗಿರ್ಬೋದು, ಮರ, ರಘು ಕಾರಲ್ಲಿ ಮಲ್ಗವನೆ. ನಾವಿವಾಗ ಸ್ಟೇಗೆ ಬಂದಿದ್ದೀವಿ. ನಾವು ಆಲ್ರೆಡಿ ನೋಡಿದ್ದೀವಿ ಆ್ಯಸ್ ಯೂಶ್ವಲ್. ಇವಾಗ ನಾವು ಸ್ಟೇ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಇದ್ದೀವಿ. ಬನ್ನಿ, ಸ್ಟೇ ಎಲ್ಲ ಹೆಂಗಿದೆ ಅಂತ ನೋಡೋಣ. ಕಮಾನ್. ಆ್ಯಂಡ್ ಫಸ್ಟ್ ಬಂದು ಎಂಟ್ರೆನ್ಸ್ ಅಂತೂ ನೀವು ನೇಚರ್ ಫುಲ್ ಆಗಿಬಿಟ್ಟಿದೆ. ಆ ಕಡೆ ಎಲ್ಲ ನೋಡಿ, ಆ ಕಡೆ ಎಲ್ಲ ಫುಲ್ಲು ನೇಚರ್ ಲುಕ್ಕು. ಆ್ಯಂಡ್ ಎಂಟ್ರಿ ಹಿಂಗೆ ಸಮ್ ಯೂನಿಕ್ ಆಗಿದೆ. ಗ್ರಾವಿಟಿ ವಿಲ್ಲಾ ಅಂತ ಸ್ಟೇ ನೇಮು. ಕಮಾನ್, ವೆಲ್ಕಮ್. ಮುಖಗಳನ್ನ ನೋಡಬೇಕಲ್ಲ, ನೋಡಿಕೊಂಡು ಹಂಗೆ ಮುಂದಕ್ಕೆ ಹೋಗೋಣ. ರೈಟ್ ಸೈಡ್ ಬರಬೇಕು ನೀವು. ರೈಟ್ ಸೈಡ್ ಏನಿದೆ ಅಂತಂದರೆ ಡೈನಿಂಗ್ ಹಾಲ್. ಫ್ರೆಂಡ್ಸ್ಗೆಲ್ಲ ಕೂತ್ಕೊಂಡು ಡೈನಿಂಗ್ ಹಾಲ್ ಎಲ್ಲ ಇದೆ. ಆ್ಯಂಡ್ ನೀವೆಲ್ಲೆಲ್ಲ ನೋಡ್ಬೇಕು, ಸಮಥಿಂಗ್ ಡಿಫ್ರೆಂಟಾಗಿ ಯೂನಿಕಾಗಿ ಮಾಡಿದ್ದಾರೆ. ಎಲ್ಲ ನೋಡಿ, ಇದೆಲ್ಲ ಓಲ್ಡ್ ಸ್ಟೈಲು, ಸಮ್ ವಿಂಟೇಜ್ ಲುಕ್ಕಲ್ಲಿದೆ ಇದು ಸ್ಟೇ ಮಾತ್ರ. ಆ್ಯಂಡ್ ಇಲ್ಲಿ ಕುಕ್ ಮಾಡಿ ನಮಗೆ ಸರ್ವ್ ಮಾಡಬೇಕು. ಯಾರ್ಯಾರು ಕುಕ್ ಮಾಡ್ತಾರೋ ಇಲ್ಲಿಂದ ಸರ್ವ್ ಮಾಡಿ ಇಲ್ಲಿ ಊಟ ಮಾಡೋದು ನಾವು. ಆ್ಯಂಡ್ ಇದನ್ನೇನಂತಾರ್ರಿ, ಇದು ಫೈರ್ ಕ್ಯಾಂಪ್, ಇಂಡೋರ್ ಫೈರ್ ಕ್ಯಾಂಪ್ ಥರ ಏನೋ ಮಾಡ್ಕೊತಾರಲ್ಲ, ಸೊ ಆ ಥರ. ಆ್ಯಂಡ್ ಸಮ್ ಯೂನಿಕ್ ಥಿಂಗ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಮಿರರು. ಆ್ಯಂಡ್ ಇದು ಆಬ್ವಿಯಸ್ಲಿ ವಿ ಆರ್ ಇನ್ ದ ವೆಕೇಶನ್ ಮೂಡ್ ಗಾಯ್ಸ್. ಜಸ್ಟ್ ಫ್ರೆಂಡ್ಸ್ಗೆ ಚಿಲ್ ಮಾಡೋ ಥರ ಇದು. ಎಲ್ಲ ಥರ ಗೇಮ್ಸ್ ಇಟ್ಟಿದ್ದಾರೆ. ಅವ್ರ ಫೀಲಿಂಗ್ಸ್ ಏನು ಅಂತ ಎಲ್ಲ ಬರೆದಿದ್ದಾರೆ. ಎಂಟ್ರಿಯಾಗಿ ಲೆಫ್ಟ್ ಸೈಡೇ ನಮಗೆ ಬೆಡ್ರೂಮ್ ಸಿಗುತ್ತೆ. ಬೆಡ್ರೂಮಲ್ಲೂ ಅಷ್ಟೇ ಸಿಂಪಲ್ ಬೆಡ್ರೂಮ್. ಆ್ಯಂಡ್ ಅಂದರೆ ಸಮ್ ಓಲ್ಡ್ ಸ್ಟೈಲಲ್ಲಿ ಬೆಡ್ರೂಮ್ ಇದೆ. ಫಸ್ಟ್ ಗ್ರೌಂಡ್ ಫ್ಲೋರ್ ತೋರಿಸಿದೆ, ಇವಾಗ ಫಸ್ಟ್ ಫ್ಲೋರು ಅಜಯ್ ಅವ್ರು ತೋರಿಸ್ತಾರೆ. ಲೆಫ್ಟ್ ಸೈಡ್ ಹೋಗ್ರಿ, ನೋಡಿ ಚೆನ್ನಾಗೈತೆ ಇದಂತೂ. ಇದು
ಆ್ಯಂಡ್ ಒಂದೊಂದು ಜಾಗನೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ತುಂಬ ಮಾಡ್ಕೊಂಡು ಚೆನ್ನಾಗಿ ವೆಲ್ಕಮ್ ಟು ಗ್ರಾವಿಟಿ ಸಮಥಿಂಗ್ ಚೆನ್ನಾಗೈತೆ ಡಿಫ್ರೆಂಟ್ ಒಂಥರ ಸಮಥಿಂಗ್ ಮೀಟ್ ಮೈ ಫ್ರೆಂಡ್ ವರ್ಕ್ ಫ್ರಮ್ ಹೋಮ್ ಇಂದ ಇವಾಗ ಈ ಥರ friend- ವರ್ಕ್ ಫ್ರಮ್ ಊಟಿ ಸಿಕ್ಕಿದೆ ವರ್ಕ್ ಫ್ರಮ್ ಊಟಿ ಒಳ್ಳೇದಾಗ್ಲಿ. ಇದು ವಾಶ್ರೂಮು ಇದು ವಾಶ್ರೂಮು. ಇದೊಂದು ರೂಮು ಚೆನ್ನಾಗಿದೆ, ಒಂಥರ ಒಳ್ಳೆ ವ್ಯೂ ಇದೆ. ಗೊತ್ತಾ ಗಾಯ್ಸ್, ಇಲ್ಲಿ ಫ್ಯಾನು ಇಲ್ಲ, ಎ ಸಿನೂ ಇಲ್ಲ. ಅದೇ ಊಟಿ ಸ್ಪೆಷಲ್ಲು. ಯಾವ ರೂಮಲ್ಲಿ ಐತೆ ತೋರಿಸಿ ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಿ. ಇದು ಚೆನ್ನಾಗಿದೆ, ಇದು ತುಂಬ ಆ್ಯಂಡ್ ದಿಸ್ ಇಸ್ ದ ವ್ಯೂ. ಸಿ ಚೆನ್ನಾಗಿದೆ. ಇದೊಂಥರ ಇದಕ್ಕೆ ವಿತ್ ವಾಶ್ರೂಮ್ ಇದೆ ಅಟ್ಯಾಚು. ಇಲ್ಲಿ ನೋಡಿ ಗಾಯ್ಸ್, ಫ್ಯಾನು ಇಲ್ಲ, ಎ ಸಿನೂ ಇಲ್ಲ ಈ ರೂಮಲ್ಲಿ. ಈ ಸ್ಟೇದು ಲಿಂಕ್ ಆರ್ ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ಕಮೆಂಟಲ್ಲಿ DM ಮಾಡಿ, ನಾವು ಶೇರ್ ಮಾಡ್ತೀವಿ. ಆ್ಯಂಡ್ ಇನ್ನು 3 ಜನ ಫ್ರೆಂಡ್ಸ್ ಬರೋದಿದ್ದಾರೆ, ವೈಟಿಂಗ್. ಅಷ್ಟರಲ್ಲಿ ಒಂದು ರೌಂಡ್ ರೆಸ್ಟ್ ಮಾಡಿ ನೀಟಾಗಿ. ಇಲ್ಲಂತೂ ನಿಜವಾಗ್ಲೂ ಆಲ್ರೆಡಿ ನೋಡಿ ಸಾಕೊಂಡ್ಬಿಟ್ಟಿದ್ದೀನಿ, ನನ್ನ ಕೈಲಿ ಆಯ್ತಾ ಇಲ್ಲ. ಆಲ್ರೆಡಿ ಚಳಿ ಅಂದರೆ ಚಳಿ. ಹೆಲೋ ಗೈಸ್, ವೆಲ್ಕಮ್ ಬನ್ನಿ ಜನರೇ ಬನ್ನಿ. ಹೆಂಗ ಅನ್ನಿಸ್ತಿದೆ ವೆದರು? ಚೆನ್ನಾಗಿದೆ, ತುಂಬಾ ಕೋಲ್ಡ್ ಚಿಲ್ಡ್ ಆಗಿದೆ. ಇವಾಗ ರಘು ಚಿಕನ್ ಪೆಪ್ಪರ್ ಫ್ರೈ ಮಾಡ್ದ, ಪೆಪ್ಪರು ಬಿರಿಯಾನಿ ಮಾಡಿದ್ದೀನಿ. ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಬಿರಿಯಾನಿನ ವಿಸಿಲ್ ಬರಬೇಕು. ಪೆಪ್ಪರ್ ಫ್ರೈ ಸಕ್ಕತ್ತಾಗಿದೆ. ಇವಾಗ ನೆಕ್ಸ್ಟು ನಾವು ಎಂಜಾಯ್ ಮಾಡೋ ಟೈಮು. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇವಾಗ. ಸೊ ನಾವು ನಮ್ಮ ಟೈಮ್ ನಮಗೆ ಬೇಕಲ್ವಾ. ವಿ ಆರ್ ಎಂಡಿಂಗ್, ಇವಾಗ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತಿಗೆ ಮುಗೀತು. ನಾಳೆ ಏನೇನು ಅಂತ ತೋರಿಸ್ಕೊಡ್ತೀವಿ. ಇವಾಗ ಫ್ರೆಂಡ್ಸ್ ಟೈಮ್. ನಾವು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬಿಡು. ಥ್ಯಾಂಕ್ ಯು.